ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾಡಳಿತದ ವತಿಯಿಂದ ನಗರದ ನೆಹರು ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯೋಗ ಮಾಡಿ ರಿಲ್ಯಾಕ್ಸ್ ಆದ ಡಿಸಿ, ಎಸ್ಪಿ ಹಾಗೂ ಸಿಎಸ್ ಅಧಿಕಾರಿಗಳು. ಜಂಕ್ ಫುಡ್ ತಿನ್ನದೆ ಯೋಗ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಡಿಸಿ ಗೋವಿಂದ ರೆಡ್ಡಿ ಹೇಳಿಕೆ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ, ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಎನ್ಎಸ್ಯುಐ ವತಿಯಿಂದ ನಗರದಲ್ಲಿ ಪ್ರತಿಭಟನೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯ ಅಕ್ರಮ ಕುರಿತು ತನಿಖೆ ನಡೆಸಬೇಕು. ವೈದ್ಯಕೀಯ ಸೀಟಿನ ಆಕಾಂಕ್ಷಿತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ, ವಿದ್ಯಾರ್ಥಿಗಳಿಂದ ಆಕ್ರೋಶ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ವಿಶ್ವ ಯೋಗ ಮತ್ತು ಪರಿಸರ ದಿನಾಚರಣೆ ಸಮಾರಂಭ. ಸರ್ವರೋಗಕ್ಕೂ ಯೋಗ ನಿತ್ಯ ಸಂಜೀವಿನಿ. ಡಾಕ್ಟರ್ ಶಿವಕುಮಾರ್ ಶೆಟ್ಕಾರ್. ಆರೋಗ್ಯವಂತ ಜೀವನಕ್ಕೆ ಯೋಗ, ಧ್ಯಾನ, ಆಧ್ಯಾತ್ಮಿಕ ಮುಖ್ಯ ಡಾಕ್ಟರ್ ಮಹೇಶ್ ಬಿರಾದರ್. ಕರ್ನಾಟಕ ಕಾಲೇಜಿನಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಯೋಗ ಮಾಡಿ ಮನಸ್ಸು ಮತ್ತು ಶರೀರ ಫ್ರೀ ಮಾಡಿಕೊಂಡ ನೂರಾರು ವಿದ್ಯಾರ್ಥಿಗಳು. ಯೋಗ ಮಾಡಿ ರೋಗ ಓಡಿಸಿ ಸಿದ್ದರಾಮಪಾರ. ಕಾಲೇಜಿನ ಕಾರ್ಯ ಶ್ಲಾಘನೀಯ. ಸತೀಶ್ ಪಾಟೀಲ್. ಆದಿಜಾಂಬವ ಮಾದಿಗ ಸಮಾಜ ಸಂಘದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ. ಚಾಂಗ್ಲೇರ ಗ್ರಾಮದ ಎಸ್ಸಿ ಎಸ್ಟಿ ಜನರಿಗೆ ಸಿ ಫಾರಂ ನೀಡುವ ಕುರಿತು ಮನವಿ ಸಲ್ಲಿಸಿದ ಸಮಾಜದ ಗಣ್ಯರು. ಅರಣ್ಯ ಅಧಿಕಾರಿಗಳ ಕಿರುಕುಳ ತಪ್ಪಿಸಬೇಕೆಂದು ಕೋರಿಕೆ. ನಗರದ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ಯೋಗ ದಿನದ ಸಂಭ್ರಮ. ಯೋಗ ಗುರು ಗೋರಖನಾಥ್ ಅವರಿಂದ ಯೋಗ ತರಬೇತಿ. ಯೋಗದಲ್ಲಿ ಪಾಲ್ಗೊಂಡ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಶಾಲೆಯ ಸಿಬ್ಬಂದಿ ವರ್ಗದವರು. ಭಾಲ್ಕಿ ತಾಲೂಕಿನ ಕಡಕ್ಚಿಂಚೋಳಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಪ್ರಯುಕ್ತ ಎತ್ತುಗಳ ಮೆರವಣಿಗೆ ನಡೆಸಿದ ಗ್ರಾಮಸ್ಥರು. ಸಂಪ್ರದಾಯದಂತೆ ಎತ್ತುಗಳನ್ನು ಶೃಂಗಾರ ಮಾಡಿದ ರೈತರು. ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದ ಯುವಕರು. ಕಾರ ಹುಣ್ಣಿಮೆ ಎಂದರೆ ರೈತರಿಗೆ ಸಂಭ್ರಮವೋ ಸಂಭ್ರಮ. ಅಂತಾರಾಷ್ಟ್ರೀಯ ಯೋಗ ದಿನದ ನಿಮಿತ್ತವಾಗಿ ಸಾಕಷ್ಟು ಸುದ್ದಿಗಳನ್ನು, ಇಂದಿನ ಒಂದು ಸುದ್ದಿಗಳ ಮೇಲೆ ನಾವು ಬೆಳಕನ್ನು ಚೆಲ್ಕೊಂಡು ಬರೋಣ. ಯೋಗ ಒಂದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಅತ್ಯಮೂಲ್ಯವಾಗಿರುವಂಥ ಸಾಧನ. ಕೇವಲ ಒಂದೇ ಒಂದು ದಿನ ಆ ಯೋಗವನ್ನು ಮಾಡ್ದೇನೆ ಪ್ರತಿದಿನ ತಾವೆಲ್ಲರೂ ಕೂಡ ಯೋಗವನ್ನು ಮಾಡಬೇಕು, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಹೇಳ್ತಾರೆ. ಅವರು ನೆಹರು ಕ್ರೀಡಾಂಗಣ ಬೀದರ್ನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಆಯುಷ್ ಇಲಾಖೆ ಹಾಗೂ ಇತರೆ ಯೋಗ ಸಂಘಗಳ ಒಂದು ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿರುವಂಥ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಯೋಗ ಕಾರ್ಯಕ್ರಮ ಕಳೆದ 10 ವರ್ಷಗಳಿಂದ ಸರ್ಕಾರದ ವತಿಯಿಂದ ಆಚರಿಸುತ್ತಾ ಬರ್ತಾ ಇದ್ದೇವೆ. ಇಂದಿನ ಆಧುನಿಕ ಜೀವನದ ಶೈಲಿಯಿಂದ ಹೆಚ್ಚಿನ ಒತ್ತಡದ ಒಂದು ಬದುಕಿನಲ್ಲಿ ನಾವು ಬದುಕ್ತಾ ಇರೋದರಿಂದ ನಮಗೆ BP, ಶುಗರ್, ಆಮೇಲೆ ಎಸಿಡಿಟಿ, ಗ್ಯಾಸ್ ಟ್ರಬಲ್, ಸಹಜವಾಗಿ ಹಲವಾರು ಕಾಯಿಲೆಗಳು ಬರ್ತಾ ಇವೆ. ಇವುಗಳನ್ನು ತಡಿಬೇಕಾದ್ರೆ, ಆರೋಗ್ಯವಾಗಿ ಇರಬೇಕಾದ್ರೆ ಪ್ರತಿದಿನ ಯೋಗ ಮಾಡಲೇಬೇಕು ಎನ್ನುವಂಥ ಮಾತನ್ನು DC ಗೋವಿಂದ ರೆಡ್ಡಿ ಅವರು ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಮಾತನಾಡ್ತಾ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತಾ ಇದ್ದು, ಯೋಗದಿಂದ ನಮಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತುಂಬ ಉಪಯೋಗವಿದೆ. ಇದರಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ರೀತಿಯ ಉಪಯೋಗಗಳಿದ್ದು ಎಲ್ಲರೂ ಯೋಗ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಬಹಳ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಆಯುಷ್ ಇಲಾಖೆ ಬೀದರ್ ಯೋಗ ತರಬೇತಿದಾರ ಆನಂದ್ ಹುಡುಗಿ ಎಲ್ಲರಿಗೂ ಯೋಗವನ್ನು ಹೇಳಿಕೊಟ್ರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ, ಏರ್ ವಿಂಗ್ NCC ಕಮಾಂಡಿಂಗ್ ಆಫೀಸರ್ YNL ರೆಡ್ಡಿ, ಆಯುಷ್ ಅಧಿಕಾರಿ ಡಾಕ್ಟರ್ ರಾಜ್ಕುಮಾರ್ B ಪಾಟೀಲ್, ಆಹಾರ ಮತ್ತು ಸರಬರಾಜು ಇಲಾಖೆಯ ಉಪನಿರ್ದೇಶಕರಾದ ಸುರೇಖ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರತಕ್ಕಂಥ ಚಂದ್ರಕಾಂತ್ ಪೂಜಾರ್ ಸೇರಿದಂತೆ ಇನ್ನು ಅನೇಕ ಜನರು ಪಾಲ್ಗೊಂಡಿದ್ದರು. दोनों भुजाओं को बगल में वापस ले आएं। जब हाथों को सिर से ऊपर उठाएं तो ध्यान रखें कि वे सिर को स्पर्श ना करें। इसी तरह जब हाथों को नीचे लेकर आएं तो इस बात का ध्यान रखें कि जांघों को वे स्पर्श ना करें। उंगलियों को मिलाते हुए दोनों हथेलियों को पूरी तरह खोलें। ब्रीथ आउट, ब्रीथ इन, ब्रीथ आउट पर रखें। अभ्यास करते समय ध्यान रखें कि एड़ी मूलाधार अर्थात पेरिनियम क्षेत्र से मिली होनी चाहिए। गहरी श्वास लेते हुए दोनों हाथों को ऊपर की ओर ले जाएं और हथेलियों को परस्पर मिलाएं। इस स्थिति में 10 से 15 सेकंड्स तक रहें। इस दौरान सामान्य रूप से श्वास प्रश्वास करें। यह आसन तंत्रिका तंत्र की स्नायुओं को बेहतर और शरीर को संतुलित बनाता है। आर्थराइटिस रोग से ग्रसित होने पर इस आसन का अभ्यास ना करें। ಈ ಕಡೆ ಕೂತ್ಕೊಂಡು ಗೋಮುಖಾಸನ ಮಾಡಿದ್ದಾರೆ, ಸೆಂಟ್ರಲ್ಲಿ ಬಕಾಸನವನ್ನು ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು. ಗೋಮುಖಾಸನ ಇದು ನಮ್ಮ ಗೂನು ಬೆನ್ನು ಮತ್ತು ನಮ್ಮ ಬೆನ್ನಿನ ಸಂಪೂರ್ಣವಾದಂಥ ನಿರ್ಧಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ವತಿಯಿಂದ ಎಲ್ಲರಿಗೂ ನಮಸ್ಕಾರ. ಇವತ್ತು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ವತಿಯಿಂದ
10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತಾಯಿದ್ದೀವಿ. ಯೋಗ ನಮ್ಮದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಒಂದು ತುಂಬ ಒಳ್ಳೆಯ ಎಕ್ಸರ್ಸೈಸ್ ಇದೆ. ಈ ಎಕ್ಸರ್ಸೈಸ್ ಈ ಯೋಗನೂ ನಾವೆಲ್ಲರೂ ಬ್ಯುಸಿ ಲೈಫಲ್ಲಿ ಕೂಡ ಡೈಲಿ ಒಂದು 30 ನಿಮಿಷ ಅಥವಾ 1 ಅವರ್ ಡೈಲಿ ಮಾಡಬೇಕು. ನಾವು ಪ್ರತಿದಿನ ನಮ್ಮ ಡೈಲಿ ಶೆಡ್ಯೂಲಲ್ಲಿ ಈ ಯೋಗಕ್ಕಾಗಿ ಟೈಮ್ ಮಾಡಿ ಇದು ಒಂದು ಯೋಗನೂ ಡೈಲಿ ಎಲ್ಲರೂ ಮಾಡಬೇಕಂತ ನಮ್ಮ ಕಡ್ಡಾಯವಾಗಿ ನಾವು ಈ ಕೇಳ್ಕೊತಾ ಇದ್ದೀವಿ. ಯಾಕಂದರೆ ಈಗ ನಮ್ಮ ಆಯುಷ್ಯದಲ್ಲಿ ಬೇರೆ ಬೇರೆ ಡಯಾಬಿಟೀಸು, ಹೈಪರ್ ಟೆನ್ಷನು ಮತ್ತು ಹೆಲ್ತ್ ರಿಲೇಟೆಡ್ ಇಶ್ಯೂಗಳು ಆಗ್ತಾಯಿದೆ. ಈ ಯೋಗದಿಂದ ಅವೆಲ್ಲ ಕಡಿಮೆ ಆಗುತ್ತೆ. ಮತ್ತು ಒಂದು ಮಾನಸಿಕ ಸ್ಟ್ರೆಸ್ ಏನಿರುತ್ತೆ ನಮ್ಮ ಡೈಲಿ ಲೈಫಲ್ಲಿ ಅದನ್ನು ಕೂಡ ಕಡಿಮೆ ಆಗುತ್ತೆ. ಸೊ ಅದಕ್ಕಾಗಿ ಈ 21ನೇ ಜೂನ್ ನಾವು ಪ್ರತಿ ವರ್ಷ ಸರ್ಕಾರ ವತಿಯಿಂದ ಯೋಗ ದಿನ ಅಂತ ನಿರ್ಧರಿಸಿದ್ದಾರೆ. ಸೊ ಅದನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ಶಾಲೆ ಮಕ್ಕಳು ಕೂಡ ಇಲ್ಲಿ ಉತ್ಸಾಹದಿಂದ ಎಲ್ಲರೂ ಬಂದಿದ್ದಾರೆ. ಮತ್ತು ಈ ಒಂದು ದಿನ ಇವತ್ತು ನಾವು ಯೋಗ ಮಾಡಿ ಪ್ರತಿದಿನವೂ ಇದು ಎಲ್ಲ ಕಡ್ಡಾಯವಾಗಿ ಮಾಡ್ತಾ ಇರಬೇಕಂತ ನಾವು ವಿನಂತಿಯನ್ನು ಮಾಡ್ಕೋತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ಶುಭೋದಯ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು. ಯೋಗ ಅನ್ನುವಂಥದ್ದು ನಮ್ಮ ದೇಶ ವಿಶ್ವಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ಯೋಗದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯವನ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ಕೂಡ ಏನಂದರೆ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಪ್ರಾಣಾಯಾಮಗಳು. ಅದರಿಂದ ಸಾಕಷ್ಟು ಏನಂತಂದರೆ ನಮ್ಮ ಏನು ಬ್ಲಡ್ ಪ್ರೆಷರ್ ಅಂತ ನಾವು ಹೇಳ್ತೀವಿ ಅದನ್ನು ನಾರ್ಮಲೈಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಏನಂತಂದರೆ ಸ್ವಸ್ಥವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇವತ್ತು ಸಾಂಕೇತಿಕವಾಗಿ ಎಲ್ಲರೂ ಏನಂದರೆ ಯೋಗವನ್ನು ಮಾಡೋದ್ರ ಮೂಲಕ ಇದನ್ನು ಈ ಒಂದು ದೊಡ್ಡ ವಿಜ್ಞಾನ ಅಂತಲೇ ಹೇಳ್ಬೋದು. ಇದನ್ನು ನಮ್ಮ ದೇಶ ಏನಂದರೆ ಇಡೀ ವಿಶ್ವಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಇಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಈ ಒಂದು ದಿನಾಚರಣೆಯನ್ನು ನಾವು ಮಾಡ್ತೇವೆ. ಸೊ ಇದು ಪ್ರತಿದಿನವೂ ಕೂಡ ಏನಂದರೆ ಅವರವರ ಬದುಕಿನಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಯೋಗವನ್ನು ಮಾಡೋದರ ಮೂಲಕ ನಮ್ಮನ್ನು ನಾವು ಏನಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂಥವ್ರ ಎಲ್ಲರಿಗೂ ಕರೆ ಕೊಡ್ತೇವೆ. ಧನ್ಯವಾದಗಳು. ಅದು BP, ಶುಗರು ಇದಕ್ಕೆಲ್ಲ ಭಾಳಷ್ಟು ಬಲಿ ಆಗ್ತಾಯಿಲ್ಲ. ಇದು ಯೋಗದ ಮೂಲಕವಾಗಿ ಯಾವ ರೀತಿ ಸ್ವಲ್ಪ ಸಂದೇಶ? ಎಲ್ಲರಿಗೂ ಶುಭ ಮುಂಜಾನೆ. ಎಲ್ಲರಿಗೂ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಸೊ ಕಳೆದ 10 ವರ್ಷಗಳಿಂದ ನಾವು ಜೂನ್ 21ರಂದು ಮುಂಜಾನೆ ಸಾಂಕೇತಿಕವಾಗಿ ಯೋಗ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಯೋಗ ದಿನಾಚರಣೆ ದಿನದಿಂದಷ್ಟೇ ಯೋಗವನ್ನು ಮಾಡಲಾರದೆ ನೀವೆಲ್ಲ ಪ್ರತಿನಿತ್ಯ ಯೋಗವನ್ನು ಮಾಡೋದು ಅತ್ಯವಶ್ಯಕವಾಗಿದೆ. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯದಿಂದಿದ್ದರೆ ಎಲ್ಲ ಭಾಗ್ಯಗಳು ತಾನಾಗಲೇ ಮನುಷ್ಯನಿಗೆ ಒಲಿತಾವೆ. ಸೊ ಇಂದಿನ ಆಧುನಿಕ ಯುಗದಲ್ಲಿ ನಾವು ಹೈಬ್ರಿಡ್ ಫುಡ್, ಜಂಕ್ ಫುಡ್ ಮತ್ತು ಆಧುನಿಕ ಜೀವನ ಶೈಲಿಯಿಂದ ನಾವು ನಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಭಾಳಷ್ಟು ರೋಗಗ್ರಸ್ತರಾಗ್ತಾಯಿದ್ದೀವಿ. BP, ಶುಗರು, ಇತರೆ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾಯಿದ್ದಾವೆ. ಸೊ ನಾವು ವಿವಿಧ ರೋಗಗಳಿಂದ ರೋಗ ಮುಕ್ತರಾಗಬೇಕಂತಂದರೆ ನಾವು ಯೋಗವನ್ನು ಪ್ರತಿನಿತ್ಯ ಮಾಡಬೇಕು. ಯೋಗದಿಂದಲೇ ಜೀವನ ಮುಕ್ತಿ ಆಗ್ತೈತಿ. ಯೋಗದಿಂದಲೇ ನಮಗೆ ಆರೋಗ್ಯ ಸಿಗೋದು. ಸೊ ನಾವು ಒಂದು ದಿನ ಅಷ್ಟೇ ಮಾಡಲಾರ್ದೆ ಪ್ರತಿದಿನವೂ ಯೋಗ ದಿನಾಚರಣೆಯನ್ನು ಮಾಡ್ತಾ ಇರಬೇಕು. ಸೊ ನಾವಷ್ಟೇ ಮಾಡೋದಲ್ಲ, ನಾವು ನಮ್ಮ ಗೆಳೆಯರಿಗೂ ಸಹ ಇದನ್ನು ಪ್ರಮೋಟ್ ಮಾಡಿ ಸೊ ನೀವೆಲ್ಲ ಸೇರಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತೇಳಿ ನಾನು ವಿನಂತಿಸ್ಕೊಳ್ತೀನಿ. ಪರೀಕ್ಷೆಯ ಒಂದು ಫಲಿತಾಂಶ ವಿವಾದಗಳಿಂದ ಕೂಡಿದ್ದು ಭಾರೀ ಅಕ್ರಮ ನಡೆದಿರುವಂಥ ಒಂದು ಸಾಧ್ಯತೆ ಇದೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿವಾದಾತ್ಮಕ ಫಲಿತಾಂಶದ ಕಾರಣದಿಂದ ದೇಶದ ಲಕ್ಷಾಂತರ ವೈದ್ಯಕೀಯ ಸೀಟು ಆಕಾಂಕ್ಷಿಗಳಿಗೆ ಅನ್ಯಾಯವಾಗುತ್ತಾ ಇದೆ. ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರ
ನೀಟ್ ಅಕ್ರಮದ ಬಗ್ಗೆ ತನಿಖೆಯನ್ನು ನಡೆಸಬೇಕು ಎಂಬುದು ದೇಶಾದ್ಯಂತ ಇರುವ ವಿದ್ಯಾರ್ಥಿಗಳ ಒಂದು ಆಗ್ರಹವಾಗಿದೆ ಎಂದು ನಗರದಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಗರದಲ್ಲಿ NSUI ವತಿಯಿಂದ ಜರುಗಿದ ಪ್ರತಿಭಟನೆ ಉದ್ದೇಶಿಸಿ ವಿದ್ಯಾರ್ಥಿಗಳು ಮಾತನಾಡುತ್ತಾರೆ. ನೀಟ್ ಫಲಿತಾಂಶ ವಿವಾದವಾಗಲು ಅನೇಕ ಅಂಶಗಳು ಕಾರಣವಾಗಿದ್ದು, ಒಟ್ಟು 67 ವಿದ್ಯಾರ್ಥಿಗಳು ಮೊದಲ ರ್ಯಾಂಕನ್ನು ಬಂದಿರುವುದು, ಒಂದೇ ಪರೀಕ್ಷಾ ಕೇಂದ್ರದ 8 ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕನ್ನು ಮಾಡಿರುವಂಥದ್ದು ನೀಟ್ ಅಕ್ರಮ ನಡೆದಿರುವುದಕ್ಕೆ ಸಾಕ್ಷಿಯಾಗಿದೆ ಎನ್ನುವಂಥ ಮಾತನ್ನು ವಿದ್ಯಾರ್ಥಿಗಳು ಹೇಳ್ತಾರೆ. ರ್ಯಾಂಕ್ ಬಂದಿರುವವರಲ್ಲಿ 6 ವಿದ್ಯಾರ್ಥಿಗಳು ಒಂದೇ ತರಬೇತಿ ಕೇಂದ್ರದವರಾಗಿರುವುದು ಇನ್ನಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಂದೇ ತರಬೇತಿ ಕೇಂದ್ರ ಇವೆಲ್ಲವೂ ನೀಟ್ ಪರೀಕ್ಷೆಯಲ್ಲಿ ಅಕ್ರಮಕ್ಕೆ ಕಾರಣವಾಗಿರುವ ಸಾಧ್ಯತೆ ಇದೆ ಎಂಬುದು ವಿದ್ಯಾರ್ಥಿಗಳ ದೂರು. ನೀಟ್ ಪರೀಕ್ಷೆ ಫಲಿತಾಂಶ ನಂತರ ದೇಶದ ಕೆಲವೆಡೆ ವಿದ್ಯಾರ್ಥಿಗಳು ಆತ್ಮಹತ್ಯೆ, ಯುವ ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಳ್ಳದಂತೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಇದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ನೇರ ಕಾರಣವಾಗಿದ್ದು, ವೈದ್ಯಕೀಯ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಕೂಡಲೇ ಅಕ್ರಮವೆಸಗಿದವರ ಮೇಲೆ ಕ್ರಮ ಜರುಗಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಿಸಬೇಕು. ಇಲ್ಲವಾದಲ್ಲಿ ಜಿಲ್ಲಾ NSUI ಸಮಿತಿ ವತಿಯಿಂದ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತದೆ ಎನ್ನುವಂಥ ಒಂದು ಮಾತನ್ನು ಬೀದರ್ ಜಿಲ್ಲಾ NSUI ಅಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಮಲ್ಕಾಪುರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ NSUI ಕಾರ್ಯಕರ್ತರಾದ ಭೀಮರಾವ್ ಮಾಲ್ಗತ್ತಿ, ಮೊಹಮ್ಮದ್ ಹದಿ, ಸುಭಾಷ್ ಕಲ್ಲೂರ್, ಪವನ್ ಯಾಕೋಬ್, ಕೃಷ್ಣ ಮೇತ್ರೆ, ಚಂದು, DK ಸಿದ್ಧಾರ್ಥ್, ಲೋಕೇಶ್ ಡುಮೆ, ದೀಪಕ್ ಭಂಗೆ, ನಿತೀಶ್ ಶಿಂದೆ ಸೇರಿದಂತೆ ಇನ್ನು ಅನೇಕ ಜನರು ಪಾಲ್ಗೊಂಡಿದ್ದರು. ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಇಂದು ಬೀದರ್ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ವಿರೋಧಿ ಬಿಜೆಪಿ ಸರ್ಕಾರ ಎದುರು ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಇವತ್ತು ನಾವು ಬರೀತಕ್ಕಂಥ ಎಕ್ಸಾಮು ನಮ್ಮ ಖಾಲಿ ಎಕ್ಸಾಮ್ ಅಲ್ಲ, ಅದು ನಮ್ದು ಎಕ್ಸಾಮ್ ಅಲ್ಲ, ಖಾಲಿ ನಮ್ದು ಬದುಕದ. ಅಂಥದ್ರಿಗೆ ಇವತ್ತು ನಮ್ಮ ಬಿಜೆಪಿ ಸರ್ಕಾರ ನಮ್ಮ ಜೀವನದ ಜೊತೆ ಚೆಲ್ಲಾಟ ಆಳತ್ತದ. ಇವತ್ತು ನಮ್ಮ ಅವ್ವ ಅಪ್ಪ ನಮಗೆ ಒಂದು ಟೈಮ್ ಊಟ ಕಮ್ಮಿ ಮಾಡಿ ಇವತ್ತು ನಮಗೆ ಓದಿಸ್ಲತ್ತಾರ. ಅಂಥದ್ರಾಗ ಇವರು ವಿದ್ಯಾರ್ಥಿಗಳ ಯಾವುದೇ ಲಕ್ಷಣಗಳು ನೋಡಲ್ದೇ ಈಗ ಸ್ಕ್ಯಾಮ್ ಮಾಡಿಸ್ಲತ್ತಾರ. ನಾವು ಒಂದು ಮಾತು ಹೇಳಕ್ಕೆ ಬಯಸಪಡ್ತೀನಿ, ಈ ದೇಶ ಯಾರಪ್ಪನ ಸ್ವತ್ತಿಲ್ಲ, ವಿದ್ಯಾರ್ಥಿಗಳದ. ಇವತ್ತು ವಿದ್ಯಾರ್ಥಿಗಳಿದ್ರೆ ದೇಶ ಅದ. ವಿದ್ಯಾರ್ಥಿ ಶಕ್ತಿಯ ರಾಷ್ಟ್ರ ಶಕ್ತಿ ಎಂದು ನಮ್ಮ ಹಿರಿಯರು ಹೇಳ್ಯಾರ. ಅಂಥದ್ದು ನಾವು ನಡ್ಸ್ಕೊಂಡು ಹೋಗ್ಬೇಕು. ಮತ್ತು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಮಾಡ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅವರವ್ರು ಮಾತು ಹೇಳ್ಯಾರ, ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಇವತ್ತು ನಾವೆಲ್ಲರೂ ನಮ್ಮ ಶಿಕ್ಷಣ ಮಾಡಿದೆವು, ನಮಗೆ ತಕ್ಕಂಥ ಪ್ರತಿಫಲ ಸಿಗಲುಂಟದು. ನಾವೆಲ್ಲ ಸಂಘಟನೆ ಆಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಣ. ಮತ್ತು ನನ್ನ ಎಲ್ಲ ಮಾಧ್ಯಮದವರಿಗೂ ಕೂಡ ನಾನು ಮನವಿ ಮಾಡ್ಕೋತೀನಿ, ಇದು ಏನು ವಿದ್ಯಾರ್ಥಿಗಳ ನಡುವೆ ಏನು ಸ್ಕ್ಯಾಮ್ ಆಗ್ಯದ, ನೀವೆಲ್ಲ ಕಡೆ ಜಾಲತಾಣಗಳು ಹಡಿಸಿ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಹೆಸರು ಸಿದ್ಧಾರ್ಥ್ ಭಾವಿದೊಡ್ಡಿ, NSUI ಸಿಟಿ ಪ್ರೆಸಿಡೆಂಟ್, ಬೀದರ್ ಜಿಲ್ಲಾ NSUI ಪ್ರಧಾನ ಕಾರ್ಯದರ್ಶಿಗಳು. ನೀಟ್ ಎಕ್ಸಾಮ್ ಇದು ಒಂದು ದೇಶದಂತ ಅಕ್ರಮವಾಗಿ ಈಗ ನಡೆದಿದೆ. ಯಾವುದೇ ತಂದೆ ತಾಯಿಯನ್ನು ಭಾಳ ಒಂದು ಉದ್ದೇಶ ಇಟ್ಕೊಂಡು ಮಕ್ಕಳಿಗೆ ನೀಟ್ ಎಕ್ಸಾಮ್ ಓದಿಸ್ತಾ ಇದ್ದಾರೆ. ಅವರು 10 ಲಕ್ಷ ಅಂತಿಲ್ಲ, ಅವ್ರ ಕನಸಿನ ಜೊತೆಯಲ್ಲಿ ಅವ್ರಿಗೆ ಇವತ್ತು ಒಂದು ದಾಂಧಲೆ ನಡೆದ. ಅವ್ರ ಕನಸಿ ಇಟ್ಕೊಂಡು ಏನು ಎಕ್ಸಾಮ್ ಬರ್ದಾರ ಅದ್ರ ಬಗ್ಗೆ ಪೂರ ಮಾಹಿತಿಯಾಗಿ ಅವ್ರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಯಾಕಂದ್ರೆ ಇವರು ಭಾಳ ಒಂದು ಹಗಲು ರಾತ್ರಿ ಓದಿ ಒಂದು 67 ಮಂದಿಗೆ ನೀಟ್ ಫಸ್ಟ್ ರ್ಯಾಂಕ್ ತಂದಿದ್ದಾರೆ ಇವರು. ಅಂದ್ರೆ ಉದ್ದೇಶಪೂರ್ವಕವಾಗಿ ತಂದಿದ್ದಾರೆ ಇವರು. ಅಂದ್ರೆ ಒಂದೇ ತರಗತಿಯಲ್ಲಿ 8 ಜನರನ್ನು ರ್ಯಾಂಕ್ ತಂದಿದ್ದಾರೆ ಇವರು. ಅಂದ್ರೆ ಇದು ಯಾಕೆ ಹಿಂಗೆ ಮಾಡೋದಕ್ಕೆ, ಇದು ವಿದ್ಯಾರ್ಥಿ ಜೀವನದ ಜೊತೆ ಯಾಕೆ ಚೆಲ್ಲಾಟ ಆಡಿದ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರಿಸಬೇಕಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. NSUI ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಚಿಂಚೋಳಿ. ಸರ್ವ ರೋಗಗಳಿಗೂ ಯೋಗವೇ ನಿತ್ಯ ಸಂಜೀವಿನಿಯಾಗಿದೆ. ಪ್ರತಿದಿನ ಯೋಗವನ್ನು ಮಾಡಬೇಕು, ರೋಗದಿಂದ ದೂರ ಉಳಿಬೇಕು ಎಂದು ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರು ತಿಳಿಸಿದರು. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಹಾಗೂ ಬ್ರಿಮ್ಸ್ ಕನ್ನಡ ಸಂಘ ಬೀದರ್ನ ಸಹಯೋಗದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ಮತ್ತು ಪರಿಸರ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಯೋಗ ಅಂದರೆ ಕೇವಲ ಒಂದು ದಿನ ಮಾಡುವಂಥದ್ದಲ್ಲ, ಅದು ನಮ್ಮ ನಿತ್ಯ ಜೀವನದ ಭಾಗವಾಗಬೇಕು. ಕೇವಲ ರೋಗ ಬಂದಾಗ ಮಾತ್ರ ಯೋಗವನ್ನು ಮಾಡದೇನೆ ಯೋಗವನ್ನು ನಮ್ಮ ಉಸಿರಿನಂತೆ ಪ್ರೀತಿಸಿ ಚೈತನ್ಯದಿಂದ ಬದುಕಬೇಕು ಎಂದು ಹೇಳಿದರು. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಕೂಡ ಈ ಸಂದರ್ಭದಲ್ಲಿ ಬಹಳ ಮಾರ್ಮಿಕವಾಗಿ ಮಾತನಾಡ್ತಾರೆ. ಮನುಷ್ಯ ಜೀವನ ಸಾರ್ಥಕ ಆಗಬೇಕಾದ್ರೆ ಯೋಗ, ಧ್ಯಾನ ಮತ್ತು ಅಧ್ಯಾತ್ಮಕ ಅತ್ಯವಶ್ಯಕವಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು.
ವಿಶ್ವಕ್ಕೆ ಯೋಗದ ಕೊಡುಗೆ ನೀಡಿದ್ದು ಭಾರತ. ಇಂತಹ ಶ್ರೀಮಂತ ಪರಂಪರೆ ಹೊಂದಿದ ದೇಶದಲ್ಲಿ ಮಾನಸಿಕ ಮತ್ತು ದೈಹಿಕ ಸ್ಥಿತಿ ಸುಸ್ಥಿರವಾಗಿಟ್ಟುಕೊಳ್ಬೇಕಾದ್ರೆ ಯೋಗ ಮುಖ್ಯ. ಪ್ರತಿ 4 ವ್ಯಕ್ತಿಗಳಲ್ಲಿ ಒಬ್ಬ ಮಾನಸಿಕ ಕಾಯಿಲೆಯಿಂದ ಬಳಲಿದ್ರೆ 20% ಜನರು ಅಸಾಂಕ್ರಾಮಿಕ ರೋಗದಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಮಾನಸಿಕ ಸಮತೋಲನಕ್ಕೆ ಯೋಗ ಅವಶ್ಯಕವಾಗಿದೆ ಎಂದು ಮಹೇಶ್ ಬಿರಾದರ್ ಹೇಳಿದರು. ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಶಿವಯೋಗಿ ಬಾಳಿಯವರು ಮಾತನಾಡ್ತಾ, ಮೊಬೈಲ್ ಸಮಯಕ್ಕೆ ಸರಿಯಾಗಿ ರಕ್ಷಾ ಕವಚ ಹಾಕಿ ಕಾಪಾಡ್ತೇವೆ, ವೈರಸ್ ಬಂದರೆ ರಿಪೇರಿ ಮಾಡಿಸ್ತೇವೆ, ಬ್ಯಾಲೆನ್ಸ್ ಮುಗಿದರೆ ರಿಚಾರ್ಜ್ ಮಾಡಿಸ್ತೇವೆ. ಹಾಗೆ ಬಡಲಿ ಬೆಂಡಾದ ಈ ಶರೀರ ಮತ್ತು ಮನಸ್ಸಿಗೆ ರೋಗ ರುಜಿನಗಳೆಂಬ ವೈರಸ್ ಬರಬಾರದೆಂದರೆ ಪ್ರತಿನಿತ್ಯ ಯೋಗವನ್ನು ಮಾಡಿ ಎಂದು ಸಲಹೆ ನೀಡಿದರು. ಇದೇ ವೇಳೆ ಬ್ರಿಮ್ಸ್ ಆವರಣದಲ್ಲಿ ಸಸಿ ನೆಟ್ಟು ಪರಿಸರ ದಿನ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಡಾಕ್ಟರ್ ಉಮಾ ದೇಶಮುಖ್, ಡಾಕ್ಟರ್ ಶಾಂತಲಾ ಕೌಜಲ್ಗಿ, ಡಾಕ್ಟರ್ ಪಲ್ಲವಿ ಕೇಸರಿ, ಡಾಕ್ಟರ್ ಆದರ್ಶ್, ರಾಜ್ಕುಮಾರ್ ಮಾಳ್ಗೆ, ಪ್ರಕಾಶ್ ಮಾಳ್ಗೆ, ಸುಧಾ ಚಂದನ್, ಬ್ರಿಮ್ಸ್ ಕನ್ನಡ ಸಂಘದ ಸಂಯೋಜಕ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಇಮ್ಯಾನ್ಯುಯಲ್ ಕೊಡ್ಡಿಕರ್, ಯೋಗ ಶಿಕ್ಷಕ ವಿಜಯಕುಮಾರ್ ಶೇರಿಕಾರ್ ಸೇರಿದಂತೆ ವೈದ್ಯಕೀಯ ವಿದ್ಯಾರ್ಥಿಗಳು, ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ಜೈ ಶ್ರೀರಾಮ್ ಯೋಗ ಸಮಿತಿಯ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾವು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿಶೇಷವಾಗಿ ಮಾನಸಿಕ ಆರೋಗ್ಯಕ್ಕೆ ನಮಗೆ ಯೋಗ ಮತ್ತು ಧ್ಯಾನದ ಬಹಳಷ್ಟು ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ನಾವೇನಂತಂದ್ರೆ ಯೋಗ ಮತ್ತು ಧ್ಯಾನ ಪ್ರತಿಯೊಬ್ಬರು ಮಾಡಲೇಬೇಕಾಗ್ತದೆ. ಇದು ನಮ್ಮ ಒಂದು ಪರಂಪರೆ. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನು ನೋಡಿದಾಗ ನಮ್ಮ ಭಾರತೀಯರಿಗೆ ಯಾವುದೇ ರೀತಿಯ ಒಂದು ಅನಾರೋಗ್ಯ ಇರಲಿಲ್ಲ. ಅದ ಕಾರಣ ಏನಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಯೋಗ, ಧ್ಯಾನ, ಅಧ್ಯಾತ್ಮ ಮತ್ತು ಸಾತ್ವಿಕ ಆಹಾರ ಮುಖ್ಯವಾದಂಥ ಕಾರಣ. ಒಂದು ಕಾಲದಲ್ಲಿ ನಮ್ಮ ಇಡೀ ವಿಶ್ವ ಯಾವುದೋ ಒಂದು ದಿಕ್ಕಿನಲ್ಲಿ ಸಾಗ್ತಿದ್ದಂಥ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಯೋಗ, ಧ್ಯಾನ, ಅಧ್ಯಾತ್ಮವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ರಾಷ್ಟ್ರ ಯಾವುದಾದ್ರಿಂದ ನಮ್ಮ ಭಾರತ ದೇಶ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕಾಪಾಡಿಕೊಳ್ಬೇಕಾದ್ರೆ ನಮಗೆ ಪ್ರತಿಯೊಬ್ಬರಿಗೂ ಯೋಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಯೋಗದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಪ್ರತಿ ವರ್ಷ ಜೂನ್ 21ರಂದು ಇಡೀ ರಾಷ್ಟ್ರದಾದ್ಯಂತ, ಇಡೀ ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನ ಮಾಡಲಾಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾವು ಪ್ರತಿನಿತ್ಯ ಒಂದು 20 ನಿಮಿಷದಿಂದ 30 ನಿಮಿಷಗಳ ಕಾಲ ಪ್ರತಿಯೊಬ್ಬರು ಕೂಡ ಯೋಗ ಮತ್ತು ಧ್ಯಾನ ಮಾಡಲೇಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಮಾನಸಿಕವಾಗಿ ಸ್ಥಿರವಾದ ಒಂದು ಸಬಲತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನೋಡ್ಬೋದು, ಪ್ರತಿ ಆಸ್ಪತ್ರೆಗೆ ಬರ್ತಕ್ಕಂಥ ಪ್ರತಿ 4 ರೋಗಿಗಳಲ್ಲಿ ಒಬ್ಬರು ಮಾನಸಿಕ ರೋಗಿ ಇರ್ತಾರೆ. ಆ ಮಾನಸಿಕ ಒತ್ತಡ, ಒಂದು ಮಾನಸಿಕ ಖಿನ್ನತೆ ಇಂದ ನಾವು ಹೊರಬರಬೇಕಾದ್ರೆ ಯೋಗ ಮತ್ತು ಧ್ಯಾನದಿಂದ ಮಾತ್ರ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಳ್ತೀವಿ. ಮತ್ತೆ ನಾವು ನೋಡ್ಬೋದು, 30 ವರ್ಷ ಮೇಲ್ಪಟ್ಟವರಿಗೆ ನಾವು ಪರೀಕ್ಷೆ ಮಾಡಿದಾಗ ಸುಮಾರು 15-20% ಜನ ಒಂದಿಲ್ಲ ಒಂದು ಅಸಾಂಕ್ರಾಮಿಕ ರೋಗದಿಂದ ಇವತ್ತು ಬಳಲ್ತಾ ಇದ್ದಾರೆ. ಯಾರಿಗೆ ರಕ್ತದೊತ್ತಡ ಇದೆ, ಯಾರಿಗೆ ಹೃದಯ ಕಾಯಿಲೆ ಇದೆ, ಯಾರಿಗೆ ಕ್ಯಾನ್ಸರ್ ಇದೆ, ಯಾರಿಗೆ ಸಕ್ಕರೆ ಕಾಯಿಲೆ ಇದೆ. ನೋಡಿ, ಎಲ್ಲ ನಮ್ಮ ಕೈಯಲ್ಲಿ ಮೊಬೈಲ್ ಇರ್ತಿರ್ತಾವೆ. ಮೊಬೈಲ್ ಇಂದ ಜೀವನ ಇಲ್ಲ ಹಂಗಾಗಿದ್ದಾರೆ. ಅದೇ ಕಾರಣ ಯೋಗ ಇಲ್ಲ ಜೀವ ಇಲ್ಲ ಅಂತ ನನಗೆ ನಿಮ್ಮ ಎಲ್ಲ ಆರ್ಗನ್, ನಮ್ಮ ಬಾಡಿಯಲ್ಲಿ ಏನೇನು ಆರ್ಗನ್ಸ್ ಅದ ಎಲ್ಲರಿಗೂ ಒಂದು ಎಕ್ಸರ್ಸೈಸ್ ಕೊಡಬೇಕು. ನೀವು ಹೆಂಗೆ ಮೊಬೈಲ್ ರೀಚಾರ್ಜ್ ಮಾಡ್ತೀರಿ ಮತ್ತು ಅದನ್ನು ಚಾರ್ಜಿಂಗ್ ಮಾಡ್ತೀರಿ, ರಿಫ್ರೆಶ್ ಮಾಡ್ತೀರಿ ಅಥವಾ ವೈರಸ್ ತೆಗಿತೀರಿ, ಅದೇ ಥರ ನಮ್ಮಲ್ಲಿ ಎಲ್ಲ ಲಿವರ್ ಇರ್ತದೆ, ಹಾರ್ಟ್ ಇರ್ತದೆ, ಇವಕ್ಕೆಲ್ಲ ನಾವು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಒಂದು ಒಳ್ಳೆ ರೀತಿಯಾದ ನಮ್ಮ ದೇಹಕ್ಕೆ ದಂಡ ಕೊಡಬೇಕು. ದಂಡ ಅಂದ್ರೆ ಏನಾಯ್ತು, ಫಿಸಿಕಲ್ ವರ್ಕ್ ಇರಬೇಕು. ಸಾಮಾನ್ಯವಾಗಿ ಎಲ್ಲ ರೊಕ್ಕಗಳನ್ನು ಓಡಾಡ್ತೀವಿ, ತಪ್ಪಲ್ಲ. ಈ ಬಾಡಿ ಸರಿ ಇರ್ತದೆ, ನಿಮ್ಮ ರೊಕ್ಕ ಇರ್ತದೆ, ಎಲ್ಲ ಇರ್ತದೆ, ಯಾರು ಹೋಗಿ ತೊಗೊಳ್ಬೋದು, ಎಲ್ಲ ಇರಬೇಕು. ಆದರೆ ಇದು ಇರ್ತಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ಬೋದು, ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜ್ ಕೊಡ್ಬೋದು. ಅದೇ ರೀತಿಯಾಗಿ ನಮ್ಮ ಬೇರೆಯವರು, ನಮ್ಮ ಯಂಗ್ ಜನರೇಷನ್ ಅವರಿಗೆ ಯಾವ ಥರ ಅವರು ನಮ್ಮ ರೂಟೀನ್ ಕೆಲಸ ಬಿಟ್ಟು ಅವರು ಯಾವತ್ತೂ 24 ಗಂಟೆಯಲ್ಲಿ ಕಂಪ್ಯೂಟರ್, ಮೊಬೈಲ್ ಅದೇ ಇರ್ತದೆ, ಅವೆಲ್ಲ ತೆಗೆದಾಕ್ತಂದ್ರೆ ನಾವು ಇಂಥ ಫಿಸಿಕಲ್ ವರ್ಕ್ ಮಾಡ್ತಾ ಇರ್ಬೇಕು. ಅದರಲ್ಲಿ ಒಂದು ಶ್ರೇಷ್ಠ ವರ್ಕ್ ಆಗ್ತದೆ ನಮ್ಮದು ಯೋಗ. ಯೋಗದಲ್ಲಿ ನಾವು ಕಪಾಲಭಾತಿ ಮಾಡ್ತೀವಿ, ನಾನಾ ಥರ ಆ ಥರವೆಲ್ಲ ಒಂದೊಂದು ರೀತಿ ಒಂದೊಂದು ಪಾರ್ಟ್ಸ್ ಆಫ್ ಬಾಡಿ ಒಳಗೆ ರಿಜಿನೇಟೆಡ್ ಇದೆ. ಅದ್ರೇನಾಗ್ತದ, ಅವ್ರ ಒಳಗಿನ ಬಿಮಾರಿಗಳು ಅಥವಾ ನರ್ವ್ಗಳಿಗೆ ಜೀವಂತ ಆಗ್ತವೆ. ಯಾರಿಗೂ ಈಗ ಲಿಮಿಟ್ ಇರೋದಿಲ್ಲ. ಬಟ್
ಪ್ರತಿನಿತ್ಯ ಯೋಗ ಮಾಡಿ ರೋಗಗಳನ್ನು ಓಡಿಸಿ ಎಂದು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಸಿದ್ದರಾಮ್ ಪಾರ ಅವರು ತಿಳಿಸಿದರು. ಕರ್ನಾಟಕ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿರುವಂತಹ ಅಂತಾರಾಷ್ಟ್ರೀಯ 10ನೇ ಯೋಗ ದಿನಾಚರಣೆಯ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಯೋಗ ಜೀವನದ ಭಾಗ ಎಂದು ಭಾವಿಸಿ ಮಕ್ಕಳು ಪ್ರತಿದಿನ ತಮ್ಮ ಜೀವನದಲ್ಲಿ ಈ ಒಂದು ಯೋಗವನ್ನು ಅಳವಡಿಸಿಕೊಳ್ಬೇಕು. ಈ ಒಂದು ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ನೆನಪಿನ ಶಕ್ತಿ ವೃದ್ಧಿಸುತ್ತದೆ, ದೈಹಿಕ ಮತ್ತು ಮಾನಸಿಕ ಸದೃಢವಾಗುತ್ತದೆ ಎಂದು ಹೇಳಿದರು. ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಸತೀಶ್ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ನಮ್ಮ ಕಾಲೇಜಿನಲ್ಲಿ ಅತ್ಯಂತ ಹರ್ಷದಿಂದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು ಖುಷಿ ತಂದಿದೆ. ಪ್ರತಿ ವರ್ಷ ಪಠ್ಯದ ಜೊತೆಗೆ ಇಂತಹ ಕ್ರಿಯಾಶೀಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿ, ನಮ್ಮ ಸಹಕಾರ ಯಾವಾಗಲೂ ಕೂಡ ಇರ್ತದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ವೇದಿಕೆ ಮೇಲೆ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ನ್ಯಾಸದ ಕಾರ್ಯದರ್ಶಿಗಳಾಗಿರುವಂತಹ ಮಡಿವಾಳಪ್ಪ ಗಂಗಶೆಟ್ಟಿ, ಆಡಳಿತ ಮಂಡಳಿ ನಿರ್ದೇಶಕರಾದ ರಾಜಶೇಖರ್ ತಾಂಡೂರ್, ವೀರಭದ್ರಪ್ಪ ಬುಯ್ಯ, ರವಿ ಹಾಲಳ್ಳಿ, ಪ್ರಾಚಾರ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಗರಿಗೆ ಉಪಸ್ಥಿತರಿದ್ದರು. ಯೋಗ ತರಬೇತಿಗೆ ಇವರೆಲ್ಲರೂ ಕೂಡ ಸಾಥ್ ನೀಡಿದರು ಮತ್ತು ಸಹಕಾರ ಕೂಡ ನೀಡಿದರು. ಖ್ಯಾತ ಯೋಗ ಗುರು ಯೋಗೇಂದ್ರ ಯದ್ಲಾಪುರೆ ಯೋಗ ತರಬೇತಿಯನ್ನು ನಡೆಸಿಕೊಟ್ರು. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದ ಮಹತ್ವವನ್ನು ಕುರಿತು ಮಕ್ಕಳಿಗೆ ಸುದೀರ್ಘವಾಗಿ ತಿಳಿಸಿಕೊಟ್ರು. ಕಾರ್ಯಕ್ರಮದ ಆಯೋಜಕರಾದ ದೈಹಿಕ ನಿರ್ದೇಶಕ ಡಾಕ್ಟರ್ ಮಾದಯ್ಯ ಸ್ವಾಮಿ, ಎನ್ಎಸ್ಎಸ್ ಅಧಿಕಾರಿ ಸೋಮನಾಥ್ ಬಿರಾದರ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರು ಯೋಗ ಮಾಡಿ ರಿಲ್ಯಾಕ್ಸ್ ಆದರು. ಬಳಿಕ ಉಪಹಾರದ ವ್ಯವಸ್ಥೆ ಮಾಡಲಾಯಿತು. ಅದನ್ನು ಸ್ವೀಕರಿಸಿ ಮಕ್ಕಳು ಮನೆಗೆ ತೆರಳಿದರು. ಪ್ರಾಣಾಯಾಮ, ಅನುಲೋಮ ವಿಲೋಮ, ನಮ್ಮ ಪಂಚೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಕ್ರಿಯಾಶೀಲವಾಗಿರಬೇಕಾದ್ರೆ, ಮನಃಶಾಂತವಾಗಿರಬೇಕಾದ್ರೆ, BP ಓಡಬೇಕಾದ್ರೆ, ಶುಗರ್ ಓಡಬೇಕಾದ್ರೆ ಬಹಳ ಇಂಪಾರ್ಟೆನ್ಸ್ ಆಗಿರತಕ್ಕಂಥದ್ದು ಕಪಾಲಭಾತಿ ಮತ್ತು ಅನುಲೋಮ ವಿಲೋಮ. ಯಾವ ರೀತಿ ಹೊರಗಡೆ ಆಗ್ತಾ ಚೈನ್ ನೋಡೋದು ಥರ 5 ಸಲ ಎಲ್ಲರೂ ಒಂದೇ ಸಮನಾಗಿ ಫಾಲೋ ಮಾಡಿ. सिर रखो ठंडा, जल्दी उठिए योग करिए रोगों को डंडा मारिए. ಚಿಟಗುಪ್ಪ ತಾಲೂಕಿನ ಚಾಂಗ್ಲೇರ ಗ್ರಾಮದ ಸರ್ವೆ ನಂಬರ್ 45, 61 ಮತ್ತು 501ರಲ್ಲಿ SC/ST ಜನಾಂಗದವರು ಸುಮಾರು 80 ವರ್ಷಗಳಿಂದ ಕಬ್ಜಾ ಮಾಡಿ ಉಳುಮೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಸರ್ಕಾರ ಕೂಡಲೇ C ಫಾರಂ ಅನ್ನು ನೀಡಬೇಕು ಎಂದು ಆಗ್ರಹಿಸಿ ನಗರದಲ್ಲಿ ಆದಿಜಾಂಬವ ಮಾದಿಗ ಸಮಾಜ ಸಂಘದಿಂದ ಪ್ರತಿಭಟನೆ ನಡೆಸಿದರು. 2014ರಲ್ಲಿ ಮಾನ್ಯ ಹೈಕೋರ್ಟ್ ಆದೇಶ ನೀಡಿದರೂ ಕೂಡ ಸರ್ಕಾರ ಇದುವರೆಗೆ ಈ ಆದೇಶವನ್ನು ಪಾಲಿಸಿಲ್ಲ. ಅರಣ್ಯ ಅಧಿಕಾರಿಗಳು ನಮಗೆ ಇಲ್ಲಿ ಉಳುಮೆ ಮಾಡಬೇಡಿ, ಇಲ್ಲಿರಬೇಡಿ, ಈ ಭೂಮಿಯನ್ನು ಬಿಟ್ಕೊಡಿ ಎನ್ನುವಂಥ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸಂಘದ ಪ್ರಮುಖರು ಆಗ್ರಹ ಮಾಡಿದ್ದಾರೆ. ಈ ಕುರಿತು CM ಅವರಿಗೆ ಬರೆದ ಮನವಿ ಪತ್ರವನ್ನು ಇಂದು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನೀಡಿದರು. ಇದೇ ವೇಳೆ ಪ್ರಮುಖರಾಗಿರ್ತಕ್ಕಂತಹ ಯುವರಾಜ್ ಬೆಂಡೆ, ಜೈರಾಜ್, ಆಮೇಲೆ ವೈದ್ಯ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಮುಖಾಂತರ ವಿಷಯ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಚಾಂಗ್ಲೇರ ಗ್ರಾಮದ ಜಮೀನು ಸರ್ವೆ ನಂಬರ್ 45, 61 ಮತ್ತು 501ರಲ್ಲಿ ಕಳೆದ 80 ವರ್ಷಗಳಿಂದ ಕಬ್ಜಾದಾಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ಯದ. ಏನು ಆದೇಶ ಅಂತ ಮಾಡ್ಯದ ಅಂದ್ರೆ, ಯಾರು ಸರ್ಕಾರಲ್ಲಿ ಇದ್ದಾರೋ, ಸರ್ಕಾರ ಜಮೀನಲ್ಲಿ ಇದ್ದಾರೋ ಅವ್ರಿಗೆ ಅವರು ಫಾರಂ ಇಶ್ಯೂ ಮಾಡಿಕೊಡ್ರಿ ಅಂತಂದು. ಇದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರಲ್ಲೇ. ಈಗ ಪುನಃ ಸಿದ್ದರಾಮಯ್ಯ ಸರ್ಕಾರ ಅವ್ರದ್ದೇ ಬಂದಿದೆ. ಅವ್ರಿಗೆ ನಾವೆಲ್ಲ ಎಚ್ಚರಿಸ್ತಾ ಇದ್ದೀವಿ. ಅವ್ರು ಇರೋಂಥ ಜಾಗದಲ್ಲಿ ಅವರಲ್ಲೇ ಇರಬೇಕು. ಆಮೇಲೆ ತಕ್ಷಣವೇ ಏನದ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಸಂಬಂಧಪಟ್ಟ ಇನ್ಚಾರ್ಜ್ ಮಿನಿಸ್ಟ್ರು ಎಚ್ಚರಿಸಿ ಆದಷ್ಟು ಎಲ್ಲ ಕಡುವು ಬಡವು ಜನ ಇದ್ದಾರಲ್ಲಿ. ಅದಕ್ಕಾಗಿ ದಯಮಾಡಿ ನಮ್ಮದೊಂದು ಮನವಿ ಅದ ಇವರಿಗೆ, ಅವರಿಗೆ ಆದಷ್ಟು ಶೀಘ್ರದಲ್ಲೇ ಇವರಿಗೆ ಏನದ ಅಂತಂದ್ರೆ ಸಿ ಫಾರಂ ಇಶ್ಯೂ ಮಾಡಬೇಕು ಮತ್ತು ಅವ್ರು ಉಳುಮೆ ಮಾಡೋಕೆ ಬಿಟ್ಟು ಬಿಡಬೇಕು. ಇದೇ ಈಗ ಸಂತೋಷ್
ಅಂತ ಒಂದು ಆರಕ್ಷಕರು ಅವರು ಸುಮಾರು ಇವರಿಗೆ ಹೊಡೆಯೋದು ಮಾಡೋದು ಸಾರ್ವಜನಿಕರಿಗೆ ಮಾಡ್ತಾ ಇದ್ದಾರೆ. ಆದಷ್ಟು ಸರಿಕೊಂಡು ಎಲ್ಲ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಅವ್ರು 15 ವರ್ಷ ಹಿಡಿದು ಅದೇ ಜಾಗದಾಗಿದ್ದಾರೆ. ಅವ್ರ ತಕ್ಷಣ ಅವ್ರಿಗೆ ಅಲ್ಲಿಂದ ವರ್ಗಾವಣೆ ಮಾಡಬೇಕು. ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅದಕ್ಕಾಗಿ ತಾವೆಲ್ಲ ಸಂಬಂಧಪಟ್ಟ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ನಾವು ಎಚ್ಚರಿಸ್ತಾ ಇದ್ದೀವಿ. ಆದಷ್ಟು ಬೇಗ ತಾವೇ ನಿಮ್ಮ ಸರ್ಕಾರ ಇದ್ದಾಗ ಹೇಳಿರಿ ಮಾಡಿರಿ ಅಂತ. ಈಗ ತಮ್ಮದೇ ಸರ್ಕಾರ ಇದೆ. ಆದಷ್ಟು ಶೀಘ್ರದಲ್ಲಿ ಇವ್ರಿಗೆ ಸಿ ಫಾರಮ್ ಕೊಡುವಂಥ ವ್ಯವಸ್ಥೆ ಮಾಡಿ. ಈಗ ಮುಂದೆ ನಮ್ಮ ಬಸವಕಲ್ಯಾಣ ತಾಲೂಕಲ್ಲಿರುವಂಥ ಯುವರಾಜ್ ಬೆಂಡೆ ಅವರು ಇದು ಒಂದು ಓದಿ ಬರ್ತಕ್ಕಂಥ ಚಾಂಗ್ಲಾರ ತಾಲೂಕಿನ ಚಾಂಗ್ಲಾರ ಗ್ರಾಮದಲ್ಲಿ ಸರ್ವೆ ನಂಬರ್ 45 ಮತ್ತು 61 ಮತ್ತು 501 ಸರ್ವೆಯಲ್ಲಿ ಸುಮಾರು 150 ಜನರು ದಲಿತರಿದ್ದಾರೆ, ಮುಸಲ್ಮಾನರಿದ್ದಾರೆ, ಜನಲದವರಿದ್ದಾರೆ. ಅದರಲ್ಲಿ ಇರಬೇಕಾದ್ರೆ ಯಾರಾದರೂ ಹೊಲ ಇಲ್ದವರಿಲ್ಲ, ಎಲ್ಲ ಜನಾಂಗದವರು ಮುಸಲ್ಮಾನರಿದ್ದಾರೆ. ಎಲ್ಲ ಜನರು ಕಡು ಬಡವ ಜನರು ಅಲ್ಲಿ ಸುಮಾರು 60-70 ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ, ಬಿತ್ಕೋತ ಬಂದಿದ್ದಾರೆ. ಅದನ್ನ ಅನ್ನ ತಿಂತಾ ಇದ್ದಾರೆ. ಏನೋ ಸ್ವಲ್ಪ ಅದು ಸರ್ಕಾರಿ ಜಮೀನು ಹಿಂದಿತ್ತು. ಅದು ಉಳುವಳಿ ಯಾವ ಉಳುವನೇ ಒಡೆಯ ಅಂತ ಕಾನೂನು ಹೇಳ್ತದೆ. ಯಾವನಿಗಿಲ್ಲ ಅವನಿಗೆ ಕೊಡ್ರಿ ಅಂತ ಹೇಳ್ತದೆ. ಸೂರು ಇಲ್ಲದವನು ಸೂರು, ಮನೆ ಇಲ್ಲದವನು ಮನೆ, ಅನ್ನ ಇಲ್ಲದವನು ಹೊಲಿ, ಭೂಮಿ ಇಲ್ಲದವರು ಭೂಮಿ ಕೂಡದ ಸರ್ಕಾರ ಸಂವಿಧಾನಲ್ಲೇ ಹೇಳಿದ್ರು ಸಹಿತ ಸಂಬಂಧಪಟ್ಟ ಮೇಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇರ್ಬೋದು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇರ್ಬೋದು, ನಮ್ಮ ಅರಣ್ಯ ಅಧಿಕಾರಿಗಳು ಇವರೆಲ್ಲರ ಗಮನಕ್ಕೆ ಸುಮ್ಮನೆ ಪದೇ ಗ್ರಾಮಸ್ಥರು ಬಂದು ಕೊಡ್ತಾನೆ ಇದ್ದಾರೆ. ಇದು ಏನಾಗಿದೆ ಅಂದ್ರೆ ವರ್ಷಕ್ಕೊಂದು ಸಲ ಜಾತ್ರೆ ಆಗ್ತದಲ್ಲ, ಆ ಜಾತ್ರೆ ಬಂದು ಯಾರು ಹಳ್ಳು ಪುಟ್ಟಣಿ ತೊಗೊಂಡು ಹೋಗ್ತಾರಲ್ಲ, ಹಂಗೆ ತಿಳ್ಕೊಂಡ್ರೆ ಜಿಲ್ಲಾಧಿಕಾರಿಗಳು. ಅದಕ್ಕೆ ದಯಮಾಡಿ ಇವರು ಬರ್ತಕ್ಕಂಥ ಒಂದು ಬೆಲೆ ಕೊಡ್ರಿ. ಇಲ್ಲಿ ಆಡ್ತಕ್ಕಂಥ 150 ಕುಟುಂಬಗಳು ಸಾಗುವಳಿ ಮಾಡುತ್ತಾರೆ. 150 ಕುಟುಂಬಗಳಲ್ಲಿ 4 ಮಕ್ಕಳು, 4,000 ಜನ ಆದರು. 4,000 ಜನ ನೀವು ಬೀದಿ ತರಬೇಡ್ರಿ. ಅದು ಯಾರ್ಯಾರು ಉಳುವಳಿ ಮಾಡ್ತಾರೆ, ಎಷ್ಟೆಷ್ಟಿದೆ, ಯಾರು 2 ಎಕರೆ ಇದೆ, ಯಾರು 3 ಎಕರೆ ಇದೆ, 4 ಎಕರೆ ಇದೆ. ಸರ್ಕಾರ 5 ಎಕರೆ ಒಳಗೆ ಕೊಡಬೇಕಂತ ಕಾಯ್ದೆ ಇದೆ. 5 ಎಕರೆ ಮೇಲೆ ನೀವು ತೊಗೊಳಕ್ಕೆ ಬರೋಲ್ಲ. ಆ ಕಾಯ್ದೆ ಪ್ರಕಾರ ಸರ್ಕಾರ ಏನಾದರೂ ನೀವು ಮಾನವತೆ ಇದ್ದರೆ, ನೀವು ಮನುಷ್ಯತೆ ಇದ್ದರೆ ನೀವು ಹೇಳ್ತೀವಿ. ಸಂವಿಧಾನ ಅಡಿಯಲ್ಲಿ ಹಂಚಿತನ ಪರಿವರ್ತನೆ ಅಂತ ಹೇಳ್ತೀರಿ. ನೀವು ಇಲ್ದವ್ರಿಗೆ ಕೊಡ್ತೇವೆ ಅಂತ ಹೇಳ್ತೀರಿ. ಇಲ್ಲ ಅವರು ಬೇಡ್ತಾ ಇದ್ದಾರೆ. ಏನು ಬಿಡ್ತಾ ಇದ್ದಾರೆ? ಸಾಗುವಳಿ. ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ನಮ್ಮಲ್ಲಿ ಒಕ್ಕಲ್ತನ ದೇಶ, ನಮ್ಮಲ್ಲಿ ಒಕ್ಕಲ್ತನ ಕಿಮ್ಮತ್ತಿರಬೇಕು. ಅದಕ್ಕೆ ಅವರು ಭೂಮಿಯನ್ನು ಉಳುವುದಕ್ಕೋಸ್ಕರ ಬೆಳ್ತಾರೆ. ನೀವು ಟಾಟಾ ಬಿರ್ಲಾ ಇಂಡಸ್ಟ್ರಿಯಲ್ಲಿ ಕೊಡ್ತಾಯಿದ್ದೀರಿ, ನಾವು ಅಪೋಸ್ ಮಾಡಿಲ್ಲ. ಧೀರುಭಾ ಅಂಬಾನಿ ಕೊಡ್ತಾಯಿದ್ದೀರಿ, ರಿಲಯನ್ಸ್ ಕೊಡ್ತಾಯಿದ್ದೀರಿ, ಸಾವಿರಾರು ಎಕರೆ ಕೊಡ್ತಾಯಿದ್ದೀರಿ. ಅವ್ರು ಬೇಡದೆ ಒಂದೊಂದು ಕುಟುಂಬಕ್ಕೆ ಎಷ್ಟೆಷ್ಟದ, 2 ಎಕರೆ, 2-3 ಎಕರೆ ಅಂಥದ್ದು ನೀವು ಮಾಫಿಯಾಗಳಿಗೆ ಕೊಡ್ಲಕ್ಕೆ ಬರ್ತದೆ. ಭೂ ಮಾಫಿಯಾ ಮಾಡ್ತಾರೆ. ನಿಮ್ಮ ಕಣ್ಣು ಮುಚ್ಚಂದು ಕೊಡ್ತೀರಿ. ಅವ್ರು 60 ವರ್ಷ ಆಯಿತು ಅಲ್ಲಿ ಉಳುವಳಿ ಮಾಡ್ತಾರೆ. 100 ಮಕ್ಕಳು ಬಿಟ್ಟು ಅಲ್ಲಿ ಬಿತ್ತದೆ ಬೆಳೀತಾ ಇದ್ದಾರೆ. ಅಂಥವ್ರು ನೀವು ಹರಸೆಟ್ ಮಾಡಿದ್ರೆ ನಾವೆಲ್ಲ ನಿಮ್ಮ ಕಾನೂನ ಪ್ರಕಾರ ನಿಮ್ಮ ಕ್ರಮ ಕೈಗೊಳ್ಬೇಕು. ನಮ್ಮನಿಂದ ಏನು ಮಾಡಲೋದ್ರೆ ಮೇಲೆ ದೇವ್ರಂತ ಒಬ್ಬರು ಇದ್ದಾನೆ. ಅದಕ್ಕಾಗಿ ನೀವು ಹಂಚಬೇಕು. ಆ ದೇವ್ರು ಇದ್ದಾನಪ್ಪ ನೋಡ್ತಾನೆ ಅಂಥೇಳಿ. ಅಲ್ಲಿ ಇನ್ನೊಂದು ವಿಷಯ ಏನಂದರೆ, ಅಲ್ಲಿ ಸಂತೋಷ್ ಅಂತ ಒಬ್ಬರು ಆಫೀಸರ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಅವರು ಫಾರೆಸ್ಟ್ ಡಿಪಾರ್ಟ್ಸ್. ಅವರು ಪದೇ ಅವ್ರಿಗೆ ಬಂದು ಸುಮ್ಮನೆ ತಾನು ಇಂಡಿವಿಜುವಲ್ ನೋಟಿಸ್ ಇಶ್ಯೂ ಮಾಡೋದು, ಅವ್ರಿಗೆ ಕರ್ಸೋದು, ಅವ್ರಿಗೆ ದುಡ್ಡು ತಕ್ಕೋದು, ಅವ್ರಿಗೆ ಅನ್ಸೋದು ಮಾಡ್ತಾ ಇರ್ತಾನೆ. ವಿಶೇಷವಾಗಿ ನಮ್ಗೆ ಇನ್ನೊಂದು ಹೆಮ್ಮೆ, ನಮ್ಮ ಜಿಲ್ಲೆಯವರೇ ಈಗ ಫಾರೆಸ್ಟ್ ಮಂತ್ರಿ ಇದ್ದಾರೆ. ಸರ್ ನಿಮ್ಮ ಹೆಸರೇ ಈಶ್ವರನ ದೇವರು, ನಮ್ಮ ಜನಾಂಗ ನಿಮ್ಮ ದೇವರು ಅಂತ ಹೇಳ್ದ. ನೀವು ಈಶ್ವರ ಅಂತಕ್ಕಂಥದ್ದು ಈಶ್ವರ ನಿಮ್ಮ ದೇವ್ರ ಅಂತ ನೀವು ಇಟ್ಕೊಂಡು ಈ ನಮ್ಮ ಗರೀಬ್ ಜನಾಂಗಕ್ಕೆ, ದಲಿತ ಜನಾಂಗಕ್ಕೆ, ಅವ್ರು ಯಾರೇ ಇರ್ಬೋದು, ಎಲ್ಲ ಜನಾಂಗದಿದ್ದಾರೆ. ಅವರಿಗೆ ನಿಮ್ಮ ಅವಧಿ ಇರುವ ತನಕ ಒಂದು ವಾರ 15 ದಿನಗಳಲ್ಲಿ ಜಿಲ್ಲಾಡಳಿತ ಏನು ಸಂದೇಶ ಮಾಡ್ತೀರಿ, ಏನು ಕೊಡ್ತೀರಿ ಕೊಟ್ಟು ಅವ್ರಿಗೆ ಸೀಫಾರ್. ದೇಹ ಹಾಗೂ ಮನಸ್ಸಿನ ಶುದ್ಧಿಗಾಗಿ ಯೋಗ ಅತ್ಯಗತ್ಯ ಎಂದು ಯೋಗ ಗುರು ಗೋರಖನಾಥ್ ಅವರು ಹೇಳಿದರು. ನಗರದ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿರುವಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಆಮೇಲೆ ಉತ್ತಮ ಸಾಧನವಾಗಿದ್ದು ನೆಮ್ಮದಿಯ ಜೀವನಕ್ಕಾಗಿ ಯೋಗ ಒಂದು ಉತ್ತಮ ಸಾಧನ. ತಮ್ಮ ದೈನಂದಿನ ಚಟುವಟಿಕೆಯಾಗಿ ಇದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಇದರಿಂದ ಸ್ವಸ್ಥ ಸಮಾಜ ನಿರ್ಮಾಣ ಸಾಧ್ಯ ಆಗ್ತದೆ ಎಂದು ಹೇಳಿದರು. ಇದೇ ವೇಳೆ ಪ್ರಾಂಶುಪಾಲರಾದ ಶ್ರೀಮತಿ ನಾಲಿನಿ ಡಿಜಿ, ಡೀನ್ರಾಗಿರ್ತಕ್ಕಂಥ ಹನುಮಾನ್, ಅಮ್ಜದ್ ಅಲಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಯೋಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅಂದರೆ ಶಾಲೆಯ ವಿದ್ಯಾರ್ಥಿನಿಯರು ಪಾಲ್ಗೊಂಡು ಯೋಗವನ್ನು ಮಾಡಿ ಒಂದು ಕ್ಷಣ ರಿಲ್ಯಾಕ್ಸ್ ಆಗಿರ್ತಕ್ಕಂಥ ಸನ್ನಿವೇಶ ನಡೀತು. ಭುಜದ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಸರ್ವಾಂಗಾಸನ ಏನ್ ಮಾಡೋದೀಗ? सामने देखो सभी, look forward, सामने
ಕಾರ ಹುಣ್ಣಿಮೆ ಅಂದರೆ ರೈತರಿಗೆ ಎಲ್ಲಿಲ್ಲದ ಸಂಭ್ರಮ. ಬೆಳಗ್ಗೆಯಿಂದಲೇ ಹುಂಡಿಯಿಂದ ತಯಾರಿಸಿರ್ತಕ್ಕಂಥ ಹೊಸದಿರುವಂಥ ಚಬಕಾವನ್ನು ಮಾಡಿ ಶಬ್ದವನ್ನು ಮಾಡ್ತಾ ರಸ್ತೆ ಮೇಲೆ ಹೊಡೆಯುತ್ತಾ ಮಕ್ಕಳು ಯುವಕರು ಓಡಾಡ್ತಾರೆ. ಇದು ಬೀದರ್ ಜಿಲ್ಲೆಯ ರೈತರ ಅತ್ಯಂತ ಶ್ರೀಮಂತ ಸಂಪ್ರದಾಯದ ಹಬ್ಬ. ಹುಣ್ಣಿಮೆ ಪ್ರಯುಕ್ತ ಎತ್ತುಗಳಿಗೆ ಪೂಜೆ ಮಾಡಿ ನೈವೇದ್ಯ ಸಮರ್ಪಿಸಿ ಖುಷಿ ಪಡ್ತಾರೆ. ಬೆಳಗ್ಗೆಯಿಂದಲೇ ಎತ್ತುಗಳನ್ನು ಮೈ ತೊಳಿತಾರೆ, ನಂತರ ಸಂಭ್ರಮ ಮಾಡ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ, ಅದರ ಮೇಲೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕ್ತಾರೆ. ಒಂದು ಕಾಲದಲ್ಲಿ ಎತ್ತುಗಳು ಕುಟುಂಬದ ಸದಸ್ಯರಾಗಿದ್ದವು. ಇಂದಿನ ಆಧುನೀಕರಣದ ಒಂದು ಭರದಲ್ಲಿ ದನಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವುದು ನೋವಿನ ಸಂಗತಿ. ಬಾಲ್ಕಿ ತಾಲೂಕಿನ ಖಟಕ್ಚಿಂಚೋಳಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಪ್ರಯುಕ್ತವಾಗಿ ಎತ್ತುಗಳನ್ನು ಶೃಂಗಾರ ಮಾಡಿ ಗ್ರಾಮದ ತುಂಬೆಲ್ಲ ಭಾಜಾದೊಂದಿಗೆ ಮೆರವಣಿಗೆ ಮಾಡಿದರು. ಕಟ್ಟಿಗೆ, ಆನೆ ಮತ್ತು ಎತ್ತಿನ ಮೆರವಣಿಗೆಯಲ್ಲಿ ಯುವಕರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ಈ ಪದ್ಧತಿ ಇಂದಿಗೂ ಕೂಡ ಗ್ರಾಮಗಳಲ್ಲಿ ಆಚರಿಸಿಕೊಂಡು ಬರ್ತಾ ಇರುವಂಥದ್ದು ಹೆಮ್ಮೆಯ ಸಂಗತಿ. ಈ ಕುರಿತು ಒಂದಿಷ್ಟು ವಿಡಿಯೋ ತುಣುಕುಗಳಿವೆ. ಬನ್ನಿ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಡಿಯೋ ತುಣುಕುಗಳನ್ನು ನೋಡ್ಕೊಂಡು ಬರೋಣ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡಾಕೊಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.